ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ನೀವು ಯಾರನ್ನೋ ಭೇಟಿ ಆಗಬೇಕು ಅಂತಿರ್ತೀರಿ. ಇಷ್ಟೊತ್ತಿಗೆ ಬರ್ತೀವಿ ಅಂತ ಅವ್ರು ಹೇಳಿರ್ತಾರೆ. ನಿಮಗೂ ಅವ್ರಿಗೂ ಏನೋ ವ್ಯವಹಾರ ಕೆಲಸ ಇರುತ್ತೆ. ಬಟ್ ಆಕಸ್ಮಿಕವಾಗಿ ಅವ್ರು ಬರಲ್ಲ. ಸಡನ್ ಕಾಲ್ ಮಾಡಿ ಬೇರೆ ಏನೋ ಕೆಲಸದ ಕಾರಣ ಮೀಟಿಂಗ್ ಕ್ಯಾನ್ಸಲ್ ಅಂತ ಹೇಳ್ತಾರೆ. ಅಲ್ಲಿಗೆ ನೀವು ಓಕೆ ಅಂತ ಸುಮ್ಮನಾಗ್ಬಿಡ್ತೀರಾ? ಅವರು ಬರದೇ ಇದ್ದಿದ್ದಕ್ಕೆ ಯಾರೋ ನಿಮ್ಗಾಗ್ದವರು ಅವ್ರ ಮುಂದೆ ನಿಮ್ಮ ಬಗ್ಗೆ ಏನೋ ಹೇಳ್ಕೊಟ್ಟಿದ್ದಾರೆ ಅಂತನೋ, ಅಥವಾ ಅವರಿಗೆ ನಿಮ್ಮ ಜೊತೆ ವ್ಯವಹಾರಕ್ಕೆ ಅನುಮಾನ ಅಂತನೋ, ಅಥವಾ ಗ್ರಹಗತಿಗಳು ಸರಿಯಾಗಿಲ್ಲ ಅಂತನೋ, ಹೀಗೆ ಏನೇನೋ ಕಾರಣಗಳನ್ನು ನಿಮ್ಮಷ್ಟಕ್ಕೆ ನೀವೇ ಜಡ್ಜ್ ಮಾಡಿಬಿಡ್ತೀರಿ. ನಿಜ ಅಲ್ವೇ? ನಮ್ಮೆದುರಿನ ಪ್ರತಿ ಘಟನೆಯನ್ನು ಯಥಾವತ್ತಾಗಿ ಅಕ್ಸೆಪ್ಟ್ ಮಾಡೋದೇ ಇಲ್ಲ ನಾವು. ಅದಕ್ಕೊಂದು ಜಡ್ಜ್ಮೆಂಟ್ ಅಂತ ಕೊಟ್ಟೇ ಮುಂದಿನ ಕೆಲಸ. ನಮಗೆ ಸಂಬಂಧ ಪಟ್ಟಿರಲಿ ಬಿಟ್ಟಿರಲಿ, ಪ್ರತಿಯೊಬ್ಬರ ಬಗ್ಗೆನೋ ಯಾರೋ ನಮ್ಮನ್ನು ಕೇಳದೆ ಹೋದರೂ ನಾವೇ ಜಡ್ಜ್ಮೆಂಟ್ ಕೊಡೋದೇ. ಯಾರದ್ದೋ ವಸ್ತುಗಳನ್ನು ನೋಡಿ ಅದು ಕಡಿಮೆ ಬೆಲೆದ, ಹೆಚ್ಚು ಬೆಲೆದ, ಡಿಸ್ಕೌಂಟ್ ಸೇಲ್ನಲ್ಲಿ ತಗೊಂಡಿದ್ದ, ಎಟ್ಸೆಟ್ರಾ ಎಟ್ಸೆಟ್ರಾ, ಹೀಗೆ ನೂರಾರು ಜಡ್ಜ್ಮೆಂಟ್ಗಳು. ಯಾರದ್ದೋ ವೇಷಭೂಷಣ ನೋಡಿ, ಅವರ ಪರಿಸ್ಥಿತಿಗಳನ್ನು ನೋಡಿ 10 ಹಲವು ಜಡ್ಜ್ಮೆಂಟ್ಗಳನ್ನು ಮಾಡ್ತಾನೆ ಇರ್ತೀವಿ. ಒಂದರ್ಥದಲ್ಲಿ ನಾವೆಷ್ಟು ಜಡ್ಜ್ಮೆಂಟ್ಗಳನ್ನು ಮಾಡ್ತೀವಿ ಅಂದರೆ, ಒಂದು ದಿನದಲ್ಲಿ ನಮ್ಮ ಉಸಿರಾಟಗಳ ಸಂಖ್ಯೆಗಿಂತ ನಮ್ಮ ಜಡ್ಜ್ಮೆಂಟ್ಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಬಟ್ ಫ್ರೆಂಡ್ಸ್, ಈ ಥರ ಯಾವುದೋ ಘಟನೆ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ನಾವು ಜಡ್ಜ್ಮೆಂಟ್ ತಗೊಳ್ಳೇಬೇಕಾ? ಅದರಿಂದ ಲಾಭ ಎಷ್ಟು, ಹಾನಿ ಎಷ್ಟು? ಲಾಭ ಅಂತೂ 0, ಜೊತೆಗೆ ಹಾನಿ ತುಂಬಾ ಇದೆ ಫ್ರೆಂಡ್ಸ್. ನಿಮ್ಮ ಎನರ್ಜಿ ಅನಗತ್ಯವಾಗಿ ಹೀಗೆ ಜಡ್ಜ್ ಮಾಡೋದ್ರಲ್ಲೇ ಕಳೆದು ಹೋಗುತ್ತೆ. ಯಾಕೆ ನೋ ಜಡ್ಜ್ಮೆಂಟ್ಸ್ ಅಂತ ಪತ್ರಿಜಿ ಹೇಳಿದ್ರು ಗೊತ್ತಾ? ನಾವಿರುವ ಈ ಬ್ರಹ್ಮಾಂಡ ಪ್ಯೂರ್ಲಿ ನಮ್ಮ ಸೇವಕ. ನೀವೇನು ಹೇಳ್ತೀರೋ, ನೀವೇನನ್ನು ಕಲ್ಪಿಸಿಕೊಳ್ತೀರೋ, ನೀವು ಯಾವುದ್ರ ಬಗ್ಗೆ ಯಾವಾಗಲೂ ಆಲೋಚನೆ ಮಾಡ್ತೀರೋ, ಅದನ್ನೆಲ್ಲ ನಿಮ್ಮ ವಾಸ್ತವ ಮಾಡೋದೇ ಈ ಯೂನಿವರ್ಸ್ನ ಕೆಲಸ. ನೀವು ಯಾರ ಬಗ್ಗೆ ಏನು ಜಡ್ಜ್ ಮಾಡ್ತೀರೋ ಅದು ನಿಜವಾಗ್ತಾ ಹೋದರೆ ನಿಮ್ಮ ಸಂಬಂಧಗಳು, ನಿಮ್ಮ ಬಾಂಧವ್ಯಗಳು ಹಾಳಾಗಬಹುದು. ಎಲ್ಲಕ್ಕಿಂತ ನಿಮ್ಮ ಅಸಮಾಧಾನಗಳು ಹೆಚ್ಚಾಗಿ ನಿಮ್ಮ ಮನಸ್ಸಿನ ಕಂಪನಗಳು ನೆಗೆಟಿವ್ ಆಗಿರೋ ಸಾಧ್ಯತೆಯೇ ಹೆಚ್ಚು. ಆಗ ನಿಮ್ಮ ನೆಗೆಟಿವ್ ವೈಬ್ರೇಷನ್ ಸುಮ್ಮನೆ ಬಿಡ್ತಾವ? ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ಆಫೀಸ್ ಎಲ್ಲ ಕಡೆ ನಿಮ್ಮ ನೆಗೆಟಿವ್ ವೈಬ್ರೇಷನ್ಸ್ ಪರಿಣಾಮ ಬೀರಬಹುದು. ಥಿಂಕ್ ಮಾಡಿ. ಹಾಗಾದರೆ ನಾವು ಯಾವಾಗಲೂ ನೋ ಜಡ್ಜ್ಮೆಂಟಲ್ ಆಗಿರೋದಕ್ಕೆ ಸಾಧ್ಯನಾ? ಹಾಗಾದರೆ ಏನು ಮಾಡಬೇಕು? ಫ್ರೆಂಡ್ಸ್, ಒಂದಂತೂ ಸತ್ಯ, ನೀವು ಯಾವುದಕ್ಕೂ ಜಡ್ಜ್ಮೆಂಟ್ ಕೊಡಲಿ ಅಂತ ಯಾರೇ ಆಗಲಿ, ಯೂನಿವರ್ಸ್ ಆಗಲಿ ಕಾಯ್ತಾ ಇಲ್ಲ. ಹಾಗಾದರೆ ನಮ್ಮ ಜಡ್ಜ್ಮೆಂಟ್ನ ಅವಶ್ಯಕತೆಯೇ ಇಲ್ಲ ಅಂದಮೇಲೆ, ಅವಶ್ಯಕತೆ ಇಲ್ಲದ ಕೆಲಸನ ನಾವು ಯಾಕೆ ಮಾಡಬೇಕು ಅಂತ ದಿನಕ್ಕೆ 1 ಬಾರಿ ಆದರೂ ಥಿಂಕ್ ಮಾಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದೇ ಸನ್ನಿವೇಶ, ಸಂದರ್ಭ, ಘಟನೆಗಳನ್ನು ಯಥಾವತ್ತಾಗಿ ಅದು ಇರೋ ಹಾಗೇ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ನಮ್ಮ ಪಾತ್ರ ಏನೂ ಬೇಡ, ಅದು ಹೇಗಿದೆ ಹಾಗೇ ಇರಲಿ ಅನ್ನೋದನ್ನು ನಾವು ರೂಢಿಸ್ಕೊಳ್ತಾ ಹೋದರೆ, ನಾವು ಯಾವುದ್ರ ಬಗ್ಗೆನೂ ಹೆಚ್ಚು ಆಲೋಚನೆ ಮಾಡದೆ, ಯಾವುದ್ರ ಬಗ್ಗೆನೂ ಇದು ಹೀಗೆ ತಿರುವು ತಗೊಳ್ಳಿ ಅಂತ ಬಯಸ್ತೇನೆ ಇರೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮನ್ನು ನೀವು ಥಾಟ್ಲೆಸ್ ಆಗಿ ದಿನದ ಕೆಲವು ನಿಮಿಷಗಳಾದರೂ ಇಟ್ಕೊಂಡು ನೋಡಿ ಫ್ರೆಂಡ್ಸ್. ಹೇಗೆ ಥಾಟ್ಲೆಸ್ ಆಗಿರೋದು? ಯಾವ ಆಲೋಚನೆನೂ, ಅದು ನೆಗೆಟಿವ್ ಅಂತಲ್ಲ, ಪಾಸಿಟಿವ್ ಅಂತಲ್ಲ, ಯಾವ ಆಲೋಚನೆಗಳು ಬೇಡ. ಸಮಾಧಾನವಾಗಿ ನಿಮ್ಮ ಉಸಿರಿನ ಜೊತೆಗೆ ನೀವು, ಅಥವಾ ಪ್ರಸಕ್ತದಲ್ಲಿ ನೀವೇನು ಕೆಲಸ ಮಾಡ್ತಾ ಇದ್ದೀರೋ ಆ ಕೆಲಸದ ಜೊತೆಗೆ ನಿಮ್ಮ ಗಮನವನ್ನು ಹರಿಸಿ. ಆಗ ನೀವು ಥಾಟ್ಲೆಸ್ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ. ಥಾಟ್ಲೆಸ್ ಆಗಿ ನಮ್ಮನ್ನು ನಾವು ಕೆಲವು ನಿಮಿಷಗಳಾದರೂ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಅದೊಂದು ದೊಡ್ಡ ಸಾಧನೆಯೇ ಸರಿ. ಥಾಟ್ಲೆಸ್ ಆಗಿ ಇರೋದು ರೂಢಿ ಆಗ್ತಾ ಹೋದಂಗೆಲ್ಲ ಬೇರೆ ವಿಚಾರಗಳಿಗೆ ತಲೆ ಹಾಕುವ ಮನಸ್ಥಿತಿಯಿಂದ ನಾವು ದೂರ ಬರ್ತೀವಿ ಫ್ರೆಂಡ್ಸ್. ಹಾಗಾಗಿ ನಿಮ್ಮನ್ನು ನೀವು ಪ್ರತಿದಿನ ಥಾಟ್ಲೆಸ್ ಆಗಿರೋದಕ್ಕೆ ಟ್ಯೂನ್ ಅಪ್ ಮಾಡ್ಕೊಳ್ಳೋಂತಹ ಪ್ರಯತ್ನವನ್ನು ಇಂದಿನಿಂದ ತಪ್ಪದೇ ಮಾಡಿ ಫ್ರೆಂಡ್ಸ್. ಒಂದು ತಿಳ್ಕೊಳ್ಳಿ, ನಾವೇನನ್ನೋ ಬಯಸಿರ್ತೀವಿ, ಅದು ನಮಗೆ ಸಿಕ್ಕಿರಲ್ಲ ಅಂದ ಮಾತ್ರಕ್ಕೆ ನಾವು ಬಯಸಿದ್ದೇ ಶ್ರೇಷ್ಠವಾದದ್ದು, ಅದು ಸಿಕ್ಕಿಲ್ಲ ಅಂದರೆ ಅದೊಂದು ಮಹಾ ಅಪರಾಧ ಅಂತ ದೇವರನ್ನಾಗಲಿ, ಯೂನಿವರ್ಸನ್ನಾಗಲಿ, ಅದಕ್ಕೆ ಸಂಬಂಧಪಟ್ಟಂಥ ಇತರೆ ಯಾವ ವ್ಯಕ್ತಿಗಳನ್ನಾಗಲಿ ಬೈಕೊಳ್ಳೋಕೆ ಹೋಗಬೇಡಿ. ನೀವೇನನ್ನೇ ಬಯಸಿರ್ತೀರಿ
ಆದರೆ ನಿಮಗೆ ಸಿಗಬೇಕು ಅಂತ ಇರೋದು ದಿ ಬೆಸ್ಟೇ ಆಗಿರುತ್ತೆ. ಯೂನಿವರ್ಸ್ ನಿಮಗಾಗಿ ಯಾವಾಗಲೂ ಅತ್ಯುನ್ನತವಾದದ್ದನ್ನೇ ಚೂಸ್ ಮಾಡಿ ಇಟ್ಟಿರುತ್ತೆ. ಅದರಿಂದನೇ ನಿಮ್ಮ ಎಲ್ಲ ಜೀವನಕ್ಕೆ ಲಾಭ ಮತ್ತು ಅನುಕೂಲ ಆಗಿರುತ್ತೆ. ಹಾಗಾಗಿ ನೀವು ಬಯಸಿದ್ದು ಸೈಕಲ್ ಹಾಕಿದರೆ ಯೂನಿವರ್ಸ್ ನಿಮಗಾಗಿ ಬೆನ್ಸ್ ಕಾರನ್ನೇ ಕೊಡಬೇಕು ಅಂತ ರೆಡಿ ಮಾಡ್ಕೊಂಡಿರುತ್ತೆ. ಆ ಕ್ಷಣಕ್ಕೆ ನೀವು ಬಯಸಿದ ವಸ್ತು ಕೈತಪ್ಪಿ ಹೋಯ್ತಲ್ಲ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ಸ್ವಲ್ಪ ತಾಳ್ಮೆ, ನಂಬಿಕೆಗಳನ್ನು ಇಟ್ಕೊಂಡು ನೀವು ಮುಂದುವರೆದಿದ್ದೇ ನಿಜ ಆದರೆ ನಿಮಗೆ ದಿ ಬೆಸ್ಟ್ ಆಗಿರುವಂತಹ ಗ್ರೇಟ್ ಗಿಫ್ಟ್ ಯೂನಿವರ್ಸ್ ಕಡೆಯಿಂದ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಒಂದು ನಂಬಿಕೆ ಇರಲಿ, ನೀವು ಬಯಸಿದ್ದೇ ಅಂತಿಮ ಶ್ರೇಷ್ಠ ಅಲ್ಲ. ಯೂನಿವರ್ಸ್ ನಿಮಗಾಗಿ ಯಾವಾಗಲೂ ದಿ ಬೆಸ್ಟ್ ಆಗಿರೋದನ್ನೇ ಕೊಡೋದು ಕಾಯ್ತಾ ಇದೆ. ಅದನ್ನು ಸ್ವೀಕರಿಸುವ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ. ಅದಕ್ಕಾಗಿ ಸಿಕ್ಕಿಲ್ಲ ಅನ್ನುವಂತಹ ನೆಗೆಟಿವ್ ಥಾಟ್ಗಳನ್ನು, ಯಾಕೆ ಸಿಕ್ಕಿಲ್ಲ ಅನ್ನೋದಕ್ಕೆ ನೂರಾರು ಜಡ್ಜ್ಮೆಂಟ್ಗಳನ್ನು ಕೊಡೋದನ್ನು ಬಿಟ್ಬಿಡಿ ಫ್ರೆಂಡ್ಸ್. ಸುಮ್ಮನೆ ಇದ್ದುಬಿಡಿ. ಸುಮ್ಮನೆ ಯೂನಿವರ್ಸ್ನ ಕಡೆಗೆ ನೀವು ಬೆರಳು ಮಾಡಿ ತೋರಿಸಿ, ನೀನೇನು ಕೊಡ್ತೀಯೋ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಂತ ಸರೆಂಡರ್ ಆಗಿಬಿಡಿ ಫ್ರೆಂಡ್ಸ್. ಆಗ ನಿಮಗೆ ಬೇಕಾದ್ದೆಲ್ಲ ಮುಂದೊಂದು ದಿನ ಸಿಕ್ಕೇ ಸಿಗುತ್ತೆ. ಜೊತೆಗೆ ನೀವು ಯಾವಾಗಲೂ ನೋ ಜಡ್ಜ್ಮೆಂಟಲ್ ಪಾಲಿಸಿಯನ್ನು ಪಾಲಿಸಬೇಕು ಅಂತಾದರೆ ಪ್ರತಿದಿನ ಬೆಳಗ್ಗಿಂದ ಸಂಜೆವರೆಗೂ ಯಾರ ಬಗ್ಗೆ ಏನು ಅಂದ್ಕೊಂಡ್ರಿ, ಯಾವ ವಸ್ತುವಿನ ಬಗ್ಗೆ ಏನು ಅಂದ್ಕೊಂಡ್ರಿ, ಅದು ಸರಿನಾ ತಪ್ಪಾ ಅಂತ ಒಂದು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ಈ ಥರ ನಿಮ್ಮನ್ನೇ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳೋದನ್ನು ರೂಢಿಸ್ಕೊಂಡ್ರೆ ನಿಮ್ಮ ಜಡ್ಜ್ಮೆಂಟ್ಗಳ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾ ಬರುತ್ತೆ. ಒಂದು ದಿನ 0 ಆಗುತ್ತೆ. ನಿಮ್ಮ ಅಂತಃಶಕ್ತಿಯ ಪ್ರಮಾಣ ಆವತ್ತಿಗೆ ತುಂಬಾ ಹೆಚ್ಚಾಗಿರುತ್ತೆ ಫ್ರೆಂಡ್ಸ್. ಸೊ ನೀವು ಅನಗತ್ಯ ವಿಷಯಗಳಲ್ಲಿ ನಿಮ್ಮಲ್ಲಿ ಕ್ರೋಢೀಕರಿಸಿಕೊಂಡಿರುವಂತಹ ಅತ್ಯುನ್ನತವಾದ ಆತ್ಮಶಕ್ತಿಯನ್ನು ಕಳೆದುಕೊಳ್ಳೋದನ್ನು ನಿಲ್ಲಿಸಬೇಕು ಅಂತಂದರೆ ಯಾರ ಬಗ್ಗೆನೂ ಯಾವುದೇ ನಿರ್ಣಯಗಳನ್ನು ಪ್ರಕಟಿಸಲೇಬೇಡಿ. ನೋ ಜಡ್ಜ್ಮೆಂಟ್ ಪಾಲಿಸಿಯನ್ನು ಇವತ್ತಿನಿಂದಲೇ, ಈ ಕ್ಷಣದಿಂದಲೇ ರೂಢಿಸ್ಕೊಳ್ಳಿ. ಅದು ಗಾಳಿ ಬಗ್ಗೆ ಆಗಿರ್ಬೋದು, ಬಿಸಿಲಿನ ಬಗ್ಗೆ ಆಗಿರ್ಬೋದು, ನೀರಿನ ಬಗ್ಗೆ ಆಗಿರ್ಬೋದು, ನಿಮ್ಮ ಸುತ್ತಲಿರೋ ನಿಮ್ಮ ಜೊತೆ ವಾದಕ್ಕಿಳಿದೇ ಇರೋ ಯಾವುದೇ ವಸ್ತುವಿನ ಬಗ್ಗೆ ಆಗಿರ್ಬೋದು ಅಥವಾ ವ್ಯಕ್ತಿಗಳ ಬಗ್ಗೆ ಆಗಿರ್ಬೋದು, ಎಲ್ಲವನ್ನ ಯಥಾವತ್ತಾಗಿ ಸ್ವೀಕರಿಸಿ ಒಂದು ನಗೆಯನ್ನು ಕೊಟ್ಟು ಮುನ್ನಡಿತಾ ಹೋಗಿ. ಅಲ್ಲಿ ನಿಮ್ಮದೇ ಮೂಗು ತೋರಿಸುವಂಥ ಯಾವುದೇ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ ಅನ್ನೋದನ್ನು ಈ ಕ್ಷಣವೇ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಾಗಿ ನೋ ಜಡ್ಜ್ಮೆಂಟಲ್ ಪಾಲಿಸಿಯನ್ನು ನಾವು ಪ್ರತಿನಿತ್ಯ ಪಾಲಿಸ್ತಾ ಹೋದರೆ ತುಂಬಾ ಎನರ್ಜಿಯನ್ನು ಸೇವ್ ಮಾಡ್ಕೊಳ್ತೀವಿ. ಜೊತೆಗೆ ನಾವು ಬಯಸಿದ್ದನ್ನು ಪಡಿತಕ್ಕಂತಹ, ಅಂದರೆ ಅಫರ್ಮೇಷನ್ಸನ್ನು ಮ್ಯಾನಿಫೆಸ್ಟ್ ಮಾಡಿಕೊಳ್ಳುವಂತಹ, ನೀವು ಬಯಸಿದ್ದೆಲ್ಲವನ್ನು ಪಡೆದುಕೊಳ್ಳುವಂತಹ ಕೆಪ್ಯಾಸಿಟಿ, ಎಬಿಲಿಟಿ, ಅರ್ಹತೆಯನ್ನು ನೀವು 1000 ಪಟ್ಟು ಹೆಚ್ಚು ಗಳಿಸ್ಕೊಳ್ತೀರಿ ಫ್ರೆಂಡ್ಸ್. ಹಾಗಾಗಿ ನೋ ಜಡ್ಜ್ಮೆಂಟ್ ಪಾಲಿಸಿ ನಮ್ಮೆಲ್ಲರ ಬದುಕಿಗೆ ತುಂಬಾ ಅಗತ್ಯ. ಪತ್ರಿಜಿಯವರು ಇದನ್ನು ಪ್ರತಿ ಸ್ಪೀಚಲ್ಲೂ ಹೇಳ್ತಾ ಇದ್ರು, ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್ಸ್. ಇದು ನಿಮ್ಮ ಎನರ್ಜಿಯ ಸೀಕ್ರೆಟ್ ಅಂತ. ಹಾಗಾಗಿ ಆತ್ಮೋನ್ನತಿಯ ಹಾದಿಯಲ್ಲಿ ಸದಾ ಪ್ರಯತ್ನಶೀಲರಾಗಿ ಸಾಗುತ್ತಿರುವಂತಹ ನಿಮಗೆಲ್ಲರಿಗೆ ಅಭಿನಂದನೆಗಳು. ಜೊತೆಗೆ ನಿಮ್ಮ ಒಂದು ಪ್ರಯತ್ನಕ್ಕೆ ಶಕ್ತಿ ನೀಡತಕ್ಕಂತಹ ಕೆಲವು ವಿಚಾರಗಳನ್ನು ನಾನು ಆಗಾಗ ಚರ್ಚಿಸ್ತಾ ಇರ್ತೀನಲ್ಲ, ಅವೆಲ್ಲವನ್ನು ಸಾಧ್ಯವಾದಷ್ಟು ನಿಮ್ಮದಾಗಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಫ್ರೆಂಡ್ಸ್. ಇವತ್ತಿನ ಈ ಮಾಹಿತಿ ನೋ ಜಡ್ಜ್ಮೆಂಟ್ಸ್ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.